ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡೋಣ ಅಂತ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ತೊಗರಿಕಾಳಿದೆ, ತೊಗರಿಕಾಳು ಹುಳಿ ಮಾಡಿ ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ. ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಅನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ತೊಗರಿಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೊಟೊ, ಸಾಸಿವೆ, ಈರುಳ್ಳಿ, ಗೋಡಂಬಿ ಒಂದು 20-25 ಗೋಡಂಬಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಗೋಡಂಬಿ ಪೇಸ್ಟ್ ಇದು. ಇದಕ್ಕೆ ಈಗ ಟೊಮೊಟೊ, ಮತ್ತು ಹಚ್ಚಿರುವಂಥ ಆಲೂಗಡ್ಡೆ ಮತ್ತು ಕಾಯಿ. ಇಲ್ಲಿ ಸಾಂಬಾರು ಹಾಕಿದ್ದಂಗೆ ಅನ್ನ ರೆಡಿ ಆಯಿತು. ಸ್ವಲ್ಪ ಅರಿಶಿನ, ಸಾಂಬಾರ್ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ನೀರು, ನೀರು ಹಾಕಿ ಒಂದು 5 ನಿಮಿಷ ಫ್ರೈ ಆಡಿಸ್ರಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಕಾಳು ಸಾಂಬಾರು ಮಾಡ್ತಾರೆ, ಬಟ್ ನಾನು ಮಾಡೋದು ಈ ಥರ ಕಾಳು ಸಾರು ಮಾಡ್ತೀನಿ. ಆಗಲೇ ರುಬ್ಬಿದಂಥ ಗೋಡಂಬಿ ಪೇಸ್ಟ್, ನಮ್ಮ ಮನೆಯಲ್ಲಿ ಸ್ವಲ್ಪ ಮಸಾಲೆ ಕಮ್ಮಿ, ಹಾಗಾಗಿ ನಾನು ಗೋಡಂಬಿ ಪೇಸ್ಟ್ ಬಳಸ್ತೀನಿ. ಇದಕ್ಕೆ ತಕ್ಕಷ್ಟು ನೀರು, ಗಟ್ಟಿ ಬೇಕು ಅಂದರೆ ನೀರು ಕಮ್ಮಿ ಹಾಕಿ.
ನೀರು ಹಾಕಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ. ನಾನಿಲ್ಲಿ ಅನ್ನಕ್ಕೂ ಬೇಕು ಮುದ್ದೆಗೂ ಬೇಕು, ಹಂಗಾಗಿ ಸ್ವಲ್ಪ ನೀರು ಮಾಡಿದೆ. ಓಕೆ, ಮೈನ್ ಉಪ್ಪಿಲ್ಲ ಅಂದರೆ ಯಾವ ಸಾಂಬಾರು ಚೆನ್ನಾಗಿರಲ್ಲ. ಉಪ್ಪು ಹಾಕಿ ಇನ್ನೊಂದ್ಸತಿ ಕೈ ಹಾಕಿಸಿ ಹೀಗಿದ್ದನ್ನ 2 ವಿಸಿಲ್ ಬರೋವರೆಗೂ ಕಾಯಿ. 2 ವಿಸಿಲ್ ಬಂದಮೇಲೆ ಆಫ್ ಮಾಡಿ. ಕುಕ್ಕರ್ 2 ವಿಸಿಲ್ ಆಗಿದೆ. ಒಂದು ಹಾಫ್ ಆನ್ ಅವರ್ ಬಿಟ್ಟು, ಒಂದು 10-15 ನಿಮಿಷ ಬಿಟ್ಟು ಕುಕ್ಕರ್ ವಿಸಿಲ್ ತೆಗಿತೀನಿ. ಅಷ್ಟರಲ್ಲಿ ಮುದ್ದೆನೂ ರೆಡಿ ಆಗ್ತಾ ಬಂತು. ಆಗಲೇ ಅನ್ನಕ್ಕೆ ಇಟ್ಟಿದ್ದೆ, ಅನ್ನನೂ ಆಯಿತು. ಇದು ನಂದು ಅಡುಗೆ, ಮಧ್ಯಾಹ್ನದ ಅಡುಗೆ ಮುಗೀತು. ಇನ್ನು ಮನೆಯವರು ಬಂದಿಲ್ಲ. ಮಗಳು 5 ಗಂಟೆಗೆ ಬರ್ತಾಳೆ, ಮಗ ಒಳಗಡೆ ಇದ್ದಾನೆ. ನಾನು ಮ್ಯಾಕ್ಸಿ ಗಲಾಟೆ ಮಾಡ್ತಾನೆ ಅಂತ ಮಗ ಒಳಗಡೆ ಇಟ್ಕೊಂಡಿದ್ದಾನೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಮೊದಲನೇ ಕುಕಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಒಳ್ಳೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ, ಬೆಲ್ ಐಕಾನ್ ಹೊಡೆಯೋದು ಮರಿಬೇಡಿ. ಇದನ್ನು ಮತ್ತೆ